ಹಾ ಹೇಳಿ. ದುಡ್ಡಿಗೆ ಸ್ವಲ್ಪ ಕಷ್ಟ ಆಗಿತ್ತು ಅಂತ ಮನೇನ ನಾನು ಬಾಡಿಗೆಗೆ ಅಂತ ಬಿಟ್ಟಿದ್ದೆ. ಆದ್ರೆ ಆ ಬಾಡಿಗೆಗೆ ಬಂದವನು ಸಿನಿಮಾ ಥಿಯೇಟರ್ ನಲ್ಲಿ ಬ್ಲ್ಯಾಕ್ ಟಿಕೆಟ್ ಮಾಡುವಂತ ಪುಡಿ ರೌಡಿ ಅಂತ ನಂಗೆ ಆಮೇಲೆ ಗೊತ್ತಾಯ್ತು ಸರ್. ಈಗ ಒಂದ್ ದೊಡ್ಡ ತೊಂದರೆ ಆಗಿದೆ ಸರ್. ಕುಡ್ಕೊಂಡ್ ಬರ್ತಾರೆ, ಮನೇಲಿ ಮಾಂಸ ಎಲ್ಲ ಮಾಡ್ತಾರೆ. ನಮ್ಮನೆ ಹೆಣ್ಮಕ್ಳೆಲ್ಲ ನಾನೇನು ತಪ್ಪು ಮಾಡ್ದೆ ಅಂತ ಬೈತಿಯಾರೆ. ಇವೆಲ್ಲ ತಡಿಯಕ್ಕಾಗ್ದಲೆ ಖಾಲಿ ಮಾಡಪ್ಪ ಅಂತ ಹೇಳ್ದೆ. ಮಾತೇ ಕೇಳ್ತಿಲ್ಲ ಸರ್. ಹೆಸರೇನು? ಆ ರೌಡಿ ಹೆಸರು ಬ್ಲ್ಯಾಕ್ ಟಿಕೆಟ್ ವಾಸು ಅಂತ. ಅವನೊಂಥರ ದೆವ್ವ ಇದ್ದಂಗೆ. ಅದು ಸರಿ. ಆ ಕಾಲದಲ್ಲಿ ದೆವ್ವಗಳನ್ನ ಓಡಿಸೋದಿಕ್ಕೆ ನಾವು ಪೂಜಾರಿಗಳನ್ನ ಕರಿತಾ ಇದ್ವಿ. ಈಗ ನೀವು ದೆವ್ವಗಳನ್ನ ಓಡಿಸೋದಿಕ್ಕೆ ನಮ್ಮನ್ ಕರಿತಾ ಇದ್ದೀರಾ. ಕಾಲ ಹೇಗ್ ಬದಲಾಗುತ್ತೆ ನೋಡಿ. ಏನ್ ಯಜಮಾನ್ರೆ, ನಾನೇನಾದ್ರೂ ಆ ರೌಡಿನ ಓಡಿಸ್ತೀನಿ ಅಂತ ಇಟ್ಕೊಳ್ಳಿ, ಆಗ ನನ್ಗೇನ್ ಸಿಗುತ್ತೆ? ಪುಣ್ಯ ಸಿಗತ್ ಸರ್. ಪುಣ್ಯ ಯಾರಿಗ್ ಬೇಕು? ಆ ಪುಣ್ಯನ ದುಡ್ಡಿನ ರೂಪದಲ್ಲಿ ಕೊಟ್ಬಿಡಿ. ಧೈರ್ಯವಾಗಿ ಹೋಗಿ, ನಾನ್ ನೋಡ್ಕೋತೀನಿ. ನಮಸ್ಕಾರ ಸರ್. ನಮಸ್ಕಾರ. ಆ ರೌಡಿ ಯಾವ ರೂಮಲ್ಲಿ ಇದ್ದಾನೆ ಅಂತ ಹೇಳಿ. ಆ ರೂಮಲ್ಲಿ ಸರ್. ಇವ್ರು ಯಾರು? ಇವರು ನನ್ ಮಕ್ಳು ಸರ್. ಸರಿತಾ, ಸವಿತಾ, ಸಂಗೀತ. ಸರಿತಾ, ಸವಿತಾ, ಸಂಗೀತ. ಸರಿ, ಇದು ಸಿಟಿಲಿರೋ ಥಿಯೇಟರ್ ಹೆಸರಾಯ್ತು. ಸುಮ್ನೆ ಬ್ಲಾಕ್ ಟಿಕೆಟ್ ಮಾಡ್ಕೊಂಡಿದ್ದ ರೌಡಿ ಇಲ್ಲಿಗೆ ಯಾಕೆ ಸುತ್ಕೊಂಡ್ ಬರ್ತಾನೆ? ಯಾವುದೇ ಕಾರಣ ಇಲ್ದೇನೆ ಒಬ್ಬ ಹುಡುಗ ಇಲ್ಲಿರೋದಿಕ್ ಸಾಧ್ಯನೇ ಇಲ್ಲ ಬಿಡಿ. ಈ ತರ ರೌಡಿ ಇಲ್ಲಿ ಯಾಕೆ ಬರ್ತಾನೆ ಹೇಳಿ? ಕಾನ್ಸ್ಟೇಬಲ್ ನೋಡಿ ಅಲ್ಲಿ. ಒಳಗೆ ಯಾರಿದ್ದೀರಾ? ಏನ್ ಬೇಕು? ಏನು ಸರ? ಯಪ್ಪ, ಏನ್ರಿ ಯಜಮಾನ್ರೆ, ಇದು ಒಳ್ಳೆ ತಲೆನೋವು ಕೆಲ್ಸ ಆಯ್ತಲ್ಲ. ಏನ್ ಮಾಡೋದೀಗ ನಾವು? ಇವನ್ ಫೋಟೋ ನೋಡ್ದಾಗ್ಲೂ ಕೂಡ ನಾನ್ ಲೀವಲ್ಲಿ ಇದ್ದೀನಿ ಅಂತ ಹೇಳಿದ್ದೆ. ಏನ್ ಸರ್, ನನ್ನ ನೋಡೋದಕ್ಕೆ ಕರೆದ್ರಾ? ಕಾನ್ಸ್ಟೇಬಲ್, 2 ಚೇರ್ ಹಾಕಿ, ನಾವಿಲ್ಲಿ ಕೂತ್ಕೊಂಡು ಮಾತಾಡೋಣ. ಓಕೆ ಸರ್. ಬ್ಲ್ಯಾಕ್ ಟಿಕೆಟ್ ವಾಸು. ಬ್ಲ್ಯಾಕ್ ಟಿಕೆಟ್ ಅಲ್ಲಿ ಬಂದು ದುಡ್ನೆಲ್ಲ ಬರೀ ತಿನ್ನೋದಿಕ್ಕೆ ಬಳಸಿದ್ಯಾ ಅನ್ಸುತ್ತೆ. ಅದಕ್ಕೆ ಮಸಲು ಹಿಂಗ್ ಬೆಳೆದಿದೆ. ಓ, ಕೂತ್ಕೋ. ಪರ್ಮಿಷನ್ ಇಲ್ದೇನೆ ನೀನು ಇಲ್ಲಿ ಸ್ಟೇ ಆಗಿದೀಯಾ ಅಂತ ನನಗೆ ಕಂಪ್ಲೇಂಟ್ ಬಂದಿದೆ. ನೀನಿಲ್ಲಿ ಉಳ್ಕೊಂಡಿರೋದು ಹೌಸ್ ಓನರ್ಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆದ್ರಿಂದ ಆದಷ್ಟು ಬೇಗ ಈ ಜಾಗ ಖಾಲಿ ಮಾಡ್ಕೊಂಡು ಹೋದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಒಬ್ಬ ಇನ್ಸ್ಪೆಕ್ಟರ್ ಬಂದು ಹೇಳ್ತಿದ್ದೀನಿ ಅಲ್ವಾ? ಇನ್ಸ್ಪೆಕ್ಟರ್ ಸರ್ ಬಂದಾರಿ ಹಿಡ್ಕೊಂಡು ಹೋಗ್ತಾನೆ ಇರಿ. ಸುಮ್ನೆ ನನ್ ಕೈಗೆ ಕೆಲ್ಸ ಕೊಡ್ಬೇಡಿ. ಏನ್ ಮಾಡೋದು ಯಜಮಾನ್ರೆ? ಹೋಗು ಅಂತ ಹೇಳ್ತಾ ಇದ್ದಾನೆ, ಸುಮ್ನೆ ಹೋಗ್ಬೇಕು. ಕಾನ್ಸ್ಟೇಬಲ್ ಸರ್, ಇವನ್ ಯೂಸ್ ಮಾಡ್ತಿದ್ ವಸ್ತುನೆಲ್ಲ ಆಚೆ ಹಾಕಿ. ಈ ರೂಮ್ ಅಂತೂ ತುಂಬಾ ಚೆನ್ನಾಗಿದೆ ಯಜಮಾನ್ರೆ. ಇದು 100 ವರ್ಷ ಹಳೆ ಮನೆ ಸರ್. ನಮ್ಮ ತಲಾಂತರಿಂದ ಬಂದಿರೋದು ಸರ್ ಇದು. ಹೌದಾ? ನಾನು ಕೂಡ ಇದೇ ತರ ಮನೆನೇ ಹುಡುಕ್ತಾ ಇದ್ದೆ. ಇದು ತುಂಬಾ ಆಶ್ಚರ್ಯವಾಗಿದೆಯಲ್ಲ. ಓ ಕಾನ್ಸ್ಟೇಬಲ್ ಸರ್, ಇಂತ ಸುಂದರವಾದ ಮನೆ ಇರ್ಬೇಕಾದ್ರೆ ನಾನ್ ಯಾಕೆ ಸುಮ್ನೆ ಆ ಜೈಲಲ್ಲಿ ಕೊಳಿಬೇಕು? ನಾನು ಇಲ್ಲಿಗೆ ಶಿಫ್ಟ್ ಆಗ್ತೀನಿ ನೋಡಿ. ನನಗೆ ಯಾವ ತೊಂದ್ರೆನೂ ಇಲ್ಲ, ಏನು ಸಮಸ್ಯೆ ಆಗಲ್ಲ. ನಿಮ್ಮ ಸಂತೋಷನೇ ನನ್ ಸಂತೋಷ. ಕಾನ್ಸ್ಟೇಬಲ್, ನನ್ ಎಲ್ಲ ವಸ್ತುಗಳನ್ನು ಇಲ್ಲಿಗೆ ಶಿಫ್ಟ್ ಮಾಡಿ. ಶಿಫ್ಟ್ ಬೇಗ ಬೇಗ ಬೇಗ. ನಾವೀಗ ಈ ಮನೆನ ಪೊಲೀಸ್ ಸ್ಟೇಷನ್ ಆಗಿ ಬದಲಾಯಿಸ್ತೇವೆ. ಇಂತ ಪರೀಕ್ಷೆ ಯಾಕಪ್ಪ ನನ್ಗೆ? ಇದೇನು ಹೈವೇ ಅನ್ಕೊಂಡೇನೋ? ಮೆಲ್ಗೆ ಹೋಗೋ. ಎಷ್ಟಾಯ್ತು? 230. ಲೆಕ್ಕ ಸರಿಯಾಗಿದೆ ತಾನೇ? ಏನೋ ಎಲ್ಲ ಇವಾಗ ಸೆಟ್ಲ್ ಮಾಡೋ ತರ ಮಾತಾಡೋದು, ಎಲ್ಲ ಅಕೌಂಟ್ ತಾನೆ ಹಾಕೋದು. ಹಂಗೆಲ್ಲ ಕಣೋ, ಹಂಗೆ ಕೊಟ್ರು ಅಳದ್ ಕೊಡು ಅಂತಾರಲ್ಲ ಹಂಗೆ. ಏನ್ ಹೇಳ್ತಾ ಇದ್ದಾನೆ? ಏನ್ ಅಯ್ಯರವ್ರೆ, ಹಿಂಗ್ ತಿಂದು ಮಂಗನ್ ತರ ಕೂತಿದ್ದೀರಾ? ಏನ್ ಇಷ್ಟು ಬೇಜಾರ ಕೂತಿದ್ದೀರಾ? ಖುಷಿಯಾಗಿರ್ಬೇಕು ತಾನೇ? ಆ ರೌಡಿನ ಮನೆ ಬಿಟ್ಟು ಕಳ್ಸಾಯ್ತಲ್ಲ. ಹೋದ ಆದ್ರೆ ರೋಡಿ ಓಡಿಸಿದವರು ಇಲ್ಲೇ ಬಂದು ಕೂತಿದಾರೆ ನೋಡಿ. ಇಲ್ಲಿ ನೋಡು ವಾಸ, ನಾನ್ ಚೇರಲ್ಲಿ ಹೊಡೆದ ತಕ್ಷಣನೇ ನೀನ್ ಬಿದ್ದೋಗ್ಬಿಟ್ಟಲ್ಲ, ನನ್ಗಂತೂ ಅವಮಾನ ಆಗ್ಬಿಡ್ತಪ್ಪ. ಆ ಒಂದು ಹೊಡೆತಕ್ಕೆ ನಾನ್ ಬಿದ್ದಿದ್ದಕ್ಕೆ ಇಲ್ಲಿ ನನ್ ಮರ್ಯಾದೆ ಹೋಯ್ತು. ಆ ಪ್ರೀತಿ ಯಾವಾಗ್ಲೂ ಇದ್ದೇ ಇರುತ್ತೆ ವಾಸ. ನಿಮಗ್ ಬರೀ ಪ್ರೀತಿ, ನನಗಿರೋದಕ್ ಜಾಗನೇ ಹೋಯ್ತು. ಒಂದೇ ಹೊಡೆದು ಕೆಳಗ್ ಬಿದ್ದಿದ್ದು ಊರ್ನವ್ರಿಗೆಲ್ಲ ಗೊತ್ತಾಗಿ ನನ್ ಮರ್ಯಾದೆನೆ ಹೋಯ್ತು. ಇನ್ಮೇಲೆ ನಾನು ಇಲ್ಲಿದ್ದು ಉಪಯೋಗ ಇಲ್ಲ, ನಾನು ಹೋಗ್ತೀನಿ. ಹೋಗು.
ಯಾಕ್ರಿ ಹೇಳ್ತಾ ಇದ್ದೀರಾ? ನೀನ್ ಯಾಕೆ ಹೇಳ್ತಿದ್ಯಾ? ಸಂತೋಷ ಹೇಳ್ತಾ ಇದೀನಿ ಸರ್, ಅಷ್ಟು ಸಂತೋಷ ಆಗಿದೆ. ಇನ್ಮೇಲೆ ಕುಡಿಯಕ್ಕೆ ಬಾರ್ಗ್ ಹೋಗಂಗಿಲ್ಲ, ನೀವೇ ಇದ್ದೀರಲ್ಲ. ಈ ಮನೆ ಸಮಸ್ಯೆ ಇಲ್ಲ ನಿಮ್ಮ ಹತ್ರ ಹೇಳ್ಕೊಂಡಲ್ಲ, ಅದೆಲ್ಲ ಹೊರ ತಾನೆ. ದೇವ್ರಿದ್ದಾನೆ ಸರ್, ದೇವ್ರಿದ್ದಾನೆ. ನೀವು ಸಾಯೋ ತನಕ ಇಲ್ಲೇ ಇರಿ. ಒಂದ್ ವೇಳೆ ನಮ್ಗೆ ಇಲ್ಲಿ ಇರೋದಕ್ಕೆ ನಾಚಿಕೆ ಆದ್ರೆ ಒಂದ್ ಟೋಯಿಂದಾರನ್ನ ಕುತ್ತಿಗೆ ಹಾಕೊಂಡು ನೆಮ್ಮದಿಯಾಗಿರಿ. ಈ ಐನವ್ರು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಮನೆಯಿಂದ ಕಳಿಸ್ಬಿಡಿ. ಈ ಐನವ್ರಿಗೆ ಯಾವಾಗ್ಲೂ ಹಸಿ ತರಕಾರಿ ಹಾಲು ಅಷ್ಟೇನೆ. ಅಪ್ಪ ಇನ್ನು ಮಲ್ಗಿಲ್ವಾ? ಇವರೆಲ್ಲ ಇಲ್ಲಿದ್ಮೇಲೆ ನಂಗೆ ಹೆಂಗಮ್ಮ ನಿದ್ದೆ ಬರುತ್ತೆ? ಸಂತೋಷದಿಂದ ಹೋಗಿ ಜಾಯ್ನ್ ಆಗು, ನಾನು ಹೊರಡ್ತೀನಿ. 50 ರೂಪಾಯಿ ಅಷ್ಟೇ. ಓ ಕೃಷ್ಣ ಯಾರಲ್ವಾ? ಏ ಗೋವಿಂದ, ಮರ್ತ್ಬಿಟ್ಯಾ ನನ್ನ? ನೋಡಿ ತುಂಬಾ ದಿನ ಆಯ್ತಲ್ವಾ. ನೀವೇನು ಈ ಕಡೆ? ಆ ಕಲೆಕ್ಟರ್ ಪ್ಯೂನು ನಂಗೆ ಪರಿಚಯದವನು. ನಾನು ನಿಂಗೆ ಫೋನಲ್ಲಿ ಹೇಳಿದ್ದೆ ಅಲ್ವಾ ನಮ್ಮನೇಲಿ ಒಬ್ಬ ರೌಡಿ ಬಂದಿದ್ದಾನೆ ಅಂತ. ಓ, ನಾನು ಅದನ್ನ ಮರ್ತೇ ಬಿಟ್ಟೆ. ಒಬ್ಬ ರೌಡಿ ವಿಷಯ ತಾನೆ? ಅಯ್ಯೋ, ಈಗ ರೌಡಿ ಇಲ್ಲ, ಆದ್ರೆ ಅವ್ನು ಹೋಗಿ ಒಬ್ಬ ಪೊಲೀಸ್ ಅವನ್ ಬಂದಿಯಾನೆ. ನೀವ್ ಏನಕ್ಕೂ ಯೋಚನೆ ಮಾಡಬೇಡಿ, ನಮ್ಮ ಸೀತಾ ಲಕ್ಷ್ಮಿ ಇಲ್ಲೇ ಜಾಯ್ನ್ ಆಗಿದ್ದಾಳೆ ಸಬ್ ಕಲೆಕ್ಟರ್ ಆಗಿ. ಅಬ್ಬಾ ಸದ್ಯ ಖುಷಿ ಆಯ್ತಪ್ಪ. ಇಬ್ರನ್ನ ಕೊಂದರ ಹಾಗೆ ಅದರಿಂದಾಗಿ ಸಸ್ಪೆನ್ಸ್ ಮಾಡಿರೋ ರಾಜನ್ ಜೋಸಫ್ ಅವ್ರ ಡೀಟೇಲ್ಸ್ ಎಲ್ಲ ಈ ಫೈಲ್ ನಲ್ಲಿದೆ. ಇದ್ರಲ್ಲಿ ನಂಬಿಕೆ ಇಲ್ಲ ಅಂತ ಕಾಲೋನಿ ನಿವಾಸಿಗಳು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಇದ್ರ ಬಗ್ಗೆ ಎಂಕ್ವೈರಿ ಮಾಡ್ಬೇಕು ಅಂತ ಹೇಳಿದ್ದಾರೆ. ನಾನು ಈ ಕೇಸ್ನ ನಿಮಗೆ ಕೊಡ್ತೀನಿ, ನೀವ್ ಇದನ್ನ ಸರಿಯಾಗಿ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಸರಿಯಾದ ಒಂದು ರಿಪೋರ್ಟ್ನ ನಿಮ್ಮಿಂದ ನಾನು ಭಾವಿಸ್ತೀನಿ. ನಾನ್ ಈ ಕೇಸ್ ಕೊಟ್ಟಿದ್ರಿಂದ ಕಷ್ಟವಾಗಿರತ್ತ ಅನ್ಕೊಂಡಿದ್ದೀರಾ ಸೀತಾಲಕ್ಷ್ಮಿ? ಖಂಡಿತ ಇಲ್ಲ ಮೇಡಮ್. I'll take this as a challenge. Good. All the best. Thank you, madam. ನೆಮ್ಮದಿಯಾಗಿ ಒಂದು ಕೆಲಸನೂ ಮಾಡ್ಕೊಳಕ್ ಬಿಡಲ್ಲ. ಹಾಳಾದ ಫೋನು. ಹಲೋ, ಹಾ CNA, ಯಾರೋ? ನಾನ್ ಸಬ್ ಕಲೆಕ್ಟರ್ ಸೀತಾಲಕ್ಷ್ಮಿ. ಓ, ಹೇಳಿ ಮೇಡಮ್. ನಿಮ್ ಬಗ್ಗೆ ಒಂದು ಕಂಪ್ಲೇಂಟ್ ಬಂದಿದೆ. ನನ್ನ ಹೆಸರಲ್ಲಿ ಕಂಪ್ಲೇಂಟ್? ಹೌದು. ನೀವಿವಾಗ ಇರೋ ಆ ಕೃಷ್ಣ ಅವ್ರ ಮನೆನ ಬೇಗ ಖಾಲಿ ಮಾಡ್ಬೇಕು. ಓ, ಆ ಮನೆನಾ? ಮೇಡಮ್, ನಾನಲ್ಲಿ ಉಳ್ಕೋಬೇಕು ಅಂತ ಏನಿಲ್ಲ. ನನ್ನ ಡ್ಯೂಟಿನಲ್ಲಿ ಒಂದು ಪಾರ್ಟ್ ಆಗಿ, ಐ ಮೀನ್ ಯಜಮಾನ್ರಿಗೆ ಒಂದು ಪ್ರೊಟೆಕ್ಷನ್ ಕೊಡೋಣ ಅಂತ ನಾನು ಅವ್ರಿಗೆ ಕಾಂಪ್ಲಿಮೆಂಟ್ ಆಗಿ ಕೊಟ್ಟಿದ್ದು. ಅದನ್ನ ಅವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅವ್ರ ಕುಟುಂಬಕ್ಕೆ ಒಬ್ಬ ರೌಡಿಯಿಂದ ಕಾಟ ಇದೆ. ಅದು ಅಲ್ದೇನೆ ಅವ್ರ ಮಕ್ಳನ್ನ ನಾನು ಮದುವೆ ಆಗ್ಬೇಕು ಅಂತ. ಓಹ್ ಸಾರಿ, ಮದುವೆ ವಯಸ್ಸಿಗೆ ಬಂದಿರೋ 3 ಜನ ಹೆಣ್ಮಕ್ಳು ಬೇರೆ ಆ ಮನೇಲಿದ್ದಾರೆ. ಅವ್ರಿಗೆ ನಾನೊಬ್ಬ ಕಾವಲ್ಗಾರ ಆಗಿದ್ದೀನಿ. ಅವ್ರು ಬೇಡ ಅಂತ ಹೇಳಿದ್ರೆ, ನೋಡಿ ಮೇಡಮ್, ನಾನ್ ಹೇಳೋದಿಲ್ಲ, ಅವ್ರಿಗೆ ತುಂಬಾ ತೊಂದರೆ ಆಗೋದಂತ ಗ್ಯಾರಂಟಿ. ಸ್ಟಾಪ್ ಇಟ್. ಮಕ್ಳು ನೋಡ್ಕೊಳಕ್ಕೆ ಅವ್ರ ಪೇರೆಂಟ್ಸ್ ಇದ್ದಾರೆ. ಅದ್ ಸ್ಟೇಟ್ ಪೊಲೀಸ್ ಡ್ಯೂಟಿ ಏನಲ್ಲ. 24 ಗಂಟೆ ಒಳಗೆ ನೀವು ಆ ಮನೆನ ಖಾಲಿ ಮಾಡಬೇಕು. ಇಟ್ಸ್ ಅನ್ ಆರ್ಡರ್ ಫ್ರಮ್ ಸಬ್ ಕಲೆಕ್ಟರ್. ತುಂಬಾ ಉಪಕಾರ ಆಯ್ತಮ್ಮ. ರಾಘವ, ಏ ರಾಘವ. ಏನ್ ಸರ್? ಯಾರೋ ಸಬ್ ಕಲೆಕ್ಟರ್ ಬಂದಿದ್ ಯಾರೋ ನೋಡ್ಲಿಲ್ಲ ಸರ್, ಆದ್ರೆ ಒಂದು ಹೆಂಗ್ಸು. ಯಾರಾದ್ರೆ ನನ್ಗೇನು? ಇವ್ರು ಹೇಳಿದ ತಕ್ಷಣ ಮನೆ ಖಾಲಿ ಮಾಡೋದಕ್ಕೆ ನಾನೇನು ಇವ್ರ ಮನೆ ಆಳ? ನಾನು ಯಾರು ಗೊತ್ತಲ್ವಾ? ಇನ್ಸ್ಪೆಕ್ಟರ್. ನಾನೇನ್ ಕಾನ್ಸ್ಟೇಬಲ್ ಆಗ ಹೇಳ್ದೆ. ಏನ್ ಮಾಡ್ಬೇಕು ಅಂತ ಹೇಳಿ? ಎಲ್ಲಾದ್ರೂ ಒಂದು ಬೋಗಿಕೋ ರೆಂಟ್ಗೋ ಒಂದು ಮನೆ ನೋಡಯ್ಯ ಬೇಗ ಪ್ಲೀಸ್. 24 ಗಂಟೆ ಒಳಗೆ ನಾನು ಯಾರು ಅಂತ ತೋರಿಸ್ತೀನಿ. ಅವಳಿಗೆ ಯಾರು ಅಂತ ತೋರಿಸ್ತೀನಿ. ಅಲ್ಲ ಸರ್, ನೀವ್ ಯಾರ ಮಗ ಅಂತ ಹೇಳಿ ಕೇಳಿದ್ರೆ ನಾನು ಹೇಳ್ಬೇಕಲ್ವಾ? ಸುಮ್ನೆ ಹೋಗಯ್ಯ. ಸರಿ, ನಾನು ಯಾರೋ ಒಬ್ರು ಮಗ ಅಂತ ಅಲ್ಲಿ ಹೇಳಲೇಬೇಕಲ್ವಾ? ದೇವ್ರೆ. ಏಯ್, ಯಜಮಾನ್ರನ್ನ ಭೇಟಿ ಮಾಡಿ ಟಾಟಾ ಹೇಳ್ದೇನೆ ಹೇಗ್ ಹೋಗೋದು? ಅಯ್ಯೋ ದೇವ್ರಿ, ಏನಾಗತ್ತೋ ಏನೋ. ಬಂದ್ರು ನೋಡು ಯಜಮಾನ್ರು. ತಗೊಳ್ಳಿ. ಹೆಂಗ್ ಬರ್ತಾ ಇದ್ದಾನೆ ನೋಡು. ಯಜಮಾನ್ರಿಗೆ ಮೇಲ್ನವರು ತುಂಬಾ ಕಾಂಟ್ಯಾಕ್ಟ್ ಇದ್ದಾರೆ ಅನ್ಸುತ್ತೆ. ಮೇಲಿಂದ ಆರ್ಡರ್ ಮಾಡಿಸಿದ್ರಲ್ಲ, ಲೇಡಿಗೂ ನಿಮ್ಗೂ ಏನ್ ಸಂಬಂಧ? ಅದೇ ಆ ಸಬ್ ಕಲೆಕ್ಟರ್. ಮಂಡ್ಯದಲ್ಲಿ ಆ ಸಬ್ ಕಲೆಕ್ಟರ್ ಮನೆ ಪಕ್ಕದ್ದೇ ನಮ್ಮ ಮನೆ ಆಗಿತ್ತು. ಅವಳೇನ್ ಹೇಳಿದ್ಲು ಗೊತ್ತಾ? 24 ಗಂಟೆ ಒಳಗೆ ಮನೆನ ಖಾಲಿ ಮಾಡುವಂತ. ನನ್ನೇ ನಾಯಿ ಅನ್ಕೊಂಡಿದ್ದಾಳ. ಅವಳ ಹತ್ರ ಹೋಗಿ ಹೇಳು, ನಾನು 12 ಗಂಟೆ ಒಳಗಡೆ ಮನೆ ಖಾಲಿ ಮಾಡಿದೀನಿ ಅಂತ. ನನ್ ಮೇಲೆ ಕೋಪ ಮಾಡ್ಕೋಬೇಡಿ ಸರ್. ದೊಡ್ಡವಳು ಆಚೆ ಹೋಗಕ್ಕಾಗ್ತಿಲ್ಲ. ಏನು ದೊಡ್ಡವಳು ಆಚೆ ಹೋಗಲ್ಲ? ಅಲ್ಲ ಸರ್, ಅವಳ ಮದ್ವೆ ಬಗ್ಗೆ ಹೆತ್ತವ್ರ ಕಷ್ಟ ನಿಮ್ಗೆ ಅರ್ಥ ಆಗಲ್ಲ ಸರ್. ಹೆತ್ತವಳು ಅಮ್ಮ ತಾನೆ, ಅಪ್ಪನ್ಗೇನ್ ಕೆಲ್ಸ? ಸುಮ್ನೆ ಓಡಾಡತ್ತಾನೆ. ಇಲ್ಲಿ ನೋಡು, ನಾನೀಗ ಹೋಗ್ತಾ ಇದ್ದೀನಿ. ಒಂದ್ ಮಾತ್ ಜ್ಞಾಪಕ ಇಟ್ಕೋ, ಸರ್ಕಲ್ ಇನ್ಸ್ಪೆಕ್ಟರ್ ಮಾಧವ್ ಸರ್ಕಲ್ ಅಲ್ಲೇ ಈ ಮನೆ ಇದೆ. ಸರಿತಾ, ಸವಿತಾ, ಸಂಗೀತ ಮದ್ವೆ ತುಂಬಾ ಕಷ್ಟ.
ಎದ್ದೇಳು ಮೇಲೆ. ಏನ್ ಮಾಡ್ತಾ ಇದೀರಾ ಸರ್? ಸರ್ ನನ್ ಮೇಲೆ ಕೋಪಕ್ಕೆ ನನ್ ಮಗಳ ಜೀವನ ಹಾಳು ಮಾಡ್ಬೇಡಿ ಸರ್, ದಯವಿಟ್ಟು. ಹೋಗಯ್ಯ ಆ ಕಡೆ. ಅಯ್ಯೋ ನಡಿಯೋ. ಅಯ್ಯೋ ದೇವ್ರೆ, ಏನಾಯ್ತಪ್ಪ? ಯಾಕೆ ಪರೀಕ್ಷೆ ಮಾಡ್ತಿದ್ಯಾ? ಏ ಮಿಸ್ಟರ್, ಏನ್ ಮಾಡ್ತಿದ್ದೀರಾ ನೀವು? ಸ್ಟಾಪ್ ಇಟ್. ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ ವಾರೆಂಟ್ ಇದೆಯಾ? ಹೋಗೆ. ಲಾ ಅಂಡ್ ಆರ್ಡರ್ ನ ಫಾಲೋ ಮಾಡ್ಬೇಕಾಗಿರೋ ಸರ್ಕಲ್ ಇನ್ಸ್ಪೆಕ್ಟರ್ ಮುಂಚೆ ನಡೆದ ವಿಷಯನ ಮನ್ಸಲ್ಲಿ ಇಟ್ಕೊಂಡು ಒಂದು ಅಮಾಯಕ ಹುಡುಗಿ ಮದ್ವೆ ನಿಲ್ಸಿದಿರಾ. ಅದಕ್ಕೆ ಅಗೇನ್ಸ್ಟ್ ಆಗಿ ಮಾತಾಡಿರೋ ಸಬ್ ಕಲೆಕ್ಟರ್ ನ ಹೋಗೇ ಬಾರೆ ಅಂತ ಮಾತಾಡ್ಸಿದಿರಾ. ಇಲ್ಲಿ ನಡೆದಿರೋ ವಿಷಯದಲ್ಲಿ ಮಾಧವನ್ ಅವ್ರಿಗೆ ಈ ಕಮಿಷನರ್ ಹತ್ರ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಇದೊಂದು ಸಣ್ಣ ಜಗಳ ಅಷ್ಟೇ. ಒಂದ್ ಜಗಳ ಆಗ್ಬೇಕು ಅಂದ್ರೆ ಇಬ್ರು ಕೈ ಜೋಡಿಸ್ತಾರೆ. ಇವ್ರೊಬ್ರು ಹೆಣ್ಣಾಗಿರೋದ್ರಿಂದ ಎಲ್ರದು ಇವ್ರಿಗೆ ಸಪೋರ್ಟ್. ಈಗ ನನ್ ಪರವಾಗಿ ಮಾತಾಡೋದಿಕ್ಕೆ ಯಾರೂ ಇಲ್ಲ. ಇಲ್ಲಿ ಇಷ್ಟು ದೊಡ್ಡ ಆಫೀಸರ್ಸ್ ಮುಂದೆ ನಿಮ್ ಅಗೇನ್ಸ್ಟ್ ಆಗಿ ವಿಚಾರಣೆ ನಡೀತಿರುವಾಗ ನೀವು ನಮ್ ಬಗ್ಗೆ ಅಹಂಕಾರವಾಗಿ ಮಾತಾಡ್ತಾ ಇದ್ದೀರಾ ಅಲ್ವಾ? ಮೇಡಮ್, ಅರ್ಜೆಂಟ್ ಮಾಡ್ದೇನೆ ಕೇಳಿ. ನನ್ನ ಮೇಲೆ ಬಂದಿರೋ ಅಪವಾದಕ್ಕೆ ನಾನು ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀನಿ. ಮದ್ವೆ ಟೈಮಲ್ಲಿ ನಾನು ಆ ಹುಡುಗನ ಅರೆಸ್ಟ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಅವರು ಪರ್ಮಿಷನ್ ಕೊಟ್ಟಿದ್ರು. ಕಾರಣ ಅವನೊಬ್ಬ ಪಕ್ಕಾ ಮೋಸಗಾರ. ಇದಕ್ ಮುಂಚೆ ಅವನು 6 ಮದ್ವೆ ಆಗಿದ್ದಾನೆ. ಅದಕ್ಕೆ ಎವಿಡೆನ್ಸ್ ಕೂಡ ಇದೆ. ಎಲ್ಲಾ ಸಾಕ್ಷಿಗಳನ್ನು ಕೂಡ ನಾನು ಬೇಕಿದ್ರೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತೀನಿ. ಆ ಹುಡುಗನ ಅಗೇನ್ಸ್ಟ್ ಆಗಿ ಫೇಕ್ ಎವಿಡೆನ್ಸ್ ಮಾಡಿರೋ ಹಾಗೆ ನಮ್ಗೆ ಇನ್ಫಾರ್ಮೇಶನ್ ಇದೆ. ಹೀಗೆ ಸಂಶಯಪಟ್ಟು ಒಂದ್ ವೇಳೆ ಕೇಸ್ ಹಾಕಿದ್ರೆ ಮೇಡಮ್ ಕೂಡ ಮೇಡಮ್ ಅವ್ರ ಅಪ್ಪನ ಡೌಟ್ ಅಲ್ಲೇ ಅಪ್ಪ ಅಂತ ಕರಿಬೇಕಾಗತ್ತೆ. ಇಲ್ಲೇ ನೋಡಿದ್ರಲ್ಲ, ಲೇ ನೀನೊಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಕೂಗಿದ್ದು. ಈ ತರ ಮಾತಾಡಿದ್ರಿಂದನೇ ನಾನು ಅವತ್ತು ಅವ್ರನ್ನ ಆ ರೀತಿ ಕರೆದಿದ್ದು. ನನಗೆ ಅವತ್ತು ಗೊತ್ತಿರ್ಲಿಲ್ಲ ಇವರು ಸಬ್ ಕಲೆಕ್ಟರ್ ಅಂತ. ಇವರು ಆ ತರ ಕಾಣಿಸ್ತಾನೂ ಇರ್ಲಿಲ್ಲ. ಯಾವ್ದೇ ಹೆಣ್ಣಿಗೂ ಹೋಗೇ ಬಾರೆ ಅಂತ ಕರೆಯಕ್ಕೆ ಯಾರಿಗೂ ಯಾವ ರೈಟ್ಸ್ ಕೊಟ್ಟಿಲ್ಲ. ಈ ತರ ಅಹಂಕಾರವಾಗಿ ಮಾತಾಡಿದಕ್ಕೆ ಇವ್ರಿಗೆ ಪನಿಷ್ಮೆಂಟ್ ಕೊಡ್ಲೇಬೇಕು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ. ಇವ್ರನ್ನ ಸರ್ವಿಸ್ ಇಂದ ಡಿಸ್ಮಿಸ್ ಮಾಡ್ತೀವಿ. ಇಲ್ಲೊಂದ್ ವಿಷಯ ನಡೆದಿದ್ದಕ್ಕೆ ಇಲ್ಲಿಂದ ಕೆಲ್ಸದಿಂದ ತೆಗಿಯೋದು ನನ್ನ ಅಭಿಪ್ರಾಯ ಅಲ್ಲ. ಆದ್ರೆ ಮತ್ತೆ ಈ ತರ ಮಾಡದೇ ಇರೋದಿಕ್ಕೆ, ಹೆಣ್ಮಕ್ಳಿಗೆ ಈ ತರ ಅವಮರ್ಯಾದೆಗೆ ಮಾತಾಡೋದಿಕ್ಕೆ ಮಾಧವನ್ ಅವ್ರಿಗೆ ಖಂಡಿತ ಶಿಕ್ಷೆ ಆಗ್ಲೇಬೇಕು. ಸೊ ಮಿಸ್ಟರ್ ಮಾಧವನ್ ಅವರು ನನಗೆ ಕ್ಷಮೆ ಕೇಳಬೇಕು. ಕ್ಷಮೆನಾ? ಹೌದು. ಸರಿ, ನಾನು ಕೊಡೋ ಶಿಕ್ಷೆ ಇದೆ ಆದ್ರೆ ನಾನು ಅದನ್ನ ಒಪ್ಕೋತೀನಿ. ನನ್ನ ಕ್ಷಮಿಸ್ಬಿಡಿ. ಅಷ್ಟ್ ಸಾಲಲ್ಲ, ಮಾಡಿರೋ ತಪ್ಪನ್ನ ಒಪ್ಕೊಂಡು ಕ್ಷಮೆ ಕೇಳಬೇಕು. ಇಲ್ಲಿ ನಿಂತಿರೋ ಗೌರವಾನ್ವಿತ ಸೀತಾಲಕ್ಷ್ಮಿ ಅವ್ರನ್ನ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಏನೇ ಹೋಗೆ ಅಂತ ಕರೆದಿದ್ದು ದೊಡ್ಡ ತಪ್ಪು ಅಂತ ನನ್ಗೀಗ ಅರ್ಥ ಆಯ್ತು. ಆದ್ರಿಂದ ಕೇಳ್ತಾ ಇದ್ದೀನಿ, ನನ್ನ ಕ್ಷಮಿಸ್ಬಿಡಿ. ಸರ್, ನನ್ನ ಪ್ರಶ್ನೆಗೆ ಉತ್ತರ ಹೇಳಿ. ನಿಮ್ಮಿಂದಾಗಿ ಪೊಲೀಸ್ ಮಾನ ಹೋಯ್ತಲ್ವಾ ಸರ್? ಸರ್, ನೀವು ಕಾಲಿಡ್ ಕೇಳ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ತೊಂದರೆ ಆಗೋದಿಲ್ವಾ ಸರ್? ನೋಡೋ ಸರ್, ನೀವು ಮಾತಾಡ್ತಿರೋದು ಕೇಳಿದ್ರೆ ನೀವೇ ಕ್ರಿಮಿನಲ್ ತರ ಮಾತಾಡ್ತೀರಲ್ಲ ಸರ್. ಇದರಿಂದ ಪಾಠ ಕಲಿತೀರಲ್ಲ. ಯಾವನೋ ಕ್ರಿಮಿನಲ್? ಮಾಧವ, ಕಾನೂನು ನ್ಯಾಯನು ಕಾಪಾಡಬೇಕಾಗಿರೋ ಪೊಲೀಸು ಯೂನಿಫಾರ್ಮ್ ನ ಮರ್ಯಾದೆ ತೆಗಿಬಾರ್ದು. ದೊಡ್ಡ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ. ಐ ಆಮ್ ರಿಯಲಿ ಅಶೇಮ್ಡ್ ಆಫ್ ಯು. ಹೊರಡಿ